ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕೃಷಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೀವನದಲ್ಲಿ ಧಾರ್ಮಿಕ ಅಂಶಗಳು ಪ್ರಮುಖವಾಗಿರುತ್ತವೆ ಎಂಬುದನ್ನು ಕೌಟಿಲ್ಯ ತಮ್ಮ ನೀತಿಗಳಲ್ಲಿ ಹಲವು ಬಾರಿ ಉಲ್ಲೇಖಿಸಿದ್ದಾರೆ. ನಮ್ಮ ಧರ್ಮ ಸಂಪ್ರದಾಯ ಪಾಲನೆ ನಮಗೆ ಯಶಸ್ಸು ತಂದುಕೊಡುತ್ತೆ ಎಂದು ಚಾಣಕ್ಯರು ಹೇಳುತ್ತಾರೆ. ಗೂಢಂ ಚ ಮೈಥುನಂ ಚರಿತ್ವಂ ಕಾಲೇ ಕಾಲೇ ಚ ಸಂಗ್ರಹಂ ಅಪ್ರಮತ್ತಮ ವಿಶ್ವಾಸಂ ಪಂಚ ಶಿಕ್ಷೇಚ್ಛ ವಾಯಸತ್. ಶ್ಲೋಕದ ಅರ್ಥ: ಸಂಭೋಗವನ್ನು ಏಕಾಂತದಲ್ಲಿ, ಆಪತ್ಕಾಲಕ್ಕಾಗಿ ಆಹಾರ ಸಂಗ್ರಹ ಮಾಡುವುದು, ಸದಾ ಜಾಗೃತ ವ್ಯವಸ್ಥೆಯಲ್ಲಿರೋದು ಮತ್ತು ಯಾರನ್ನೂ ಸಂಪೂರ್ಣವಾಗಿ ನಂಬದಿರುವುದು, ಆಹಾರ ಸಿಕ್ಕಾಗ ಬಂಧು ಬಳಗದ ಜೊತೆ ಹಂಚಿಕೊಂಡು ತಿನ್ನುವುದು. ಈ 5 ಗುಣಗಳನ್ನು ಕಾಗೆಯಿಂದ ಕಲಿಯಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಶ್ಲೋಕದ ವಿವರಣೆ: ಆಚಾರ್ಯ ಚಾಣಕ್ಯರು ಕಾಗೆಯಿಂದ ಕೆಲವು ಗುಣಗಳನ್ನು ನಾವು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾರೆ. ಯಾವ ಕಾಲದಲ್ಲಿ ಏನು ಮಾಡಬೇಕು ಎಂಬುದನ್ನು ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಕಾಗೆ ಒಂದು ಅಗಳು ಆಹಾರ ಕಂಡರೂ ಒಂದೇ ತಿನ್ನಲ್ಲ, ತನ್ನ ಎಲ್ಲ ಬಂಧುಗಳನ್ನು ಕರೆದು ಹಂಚಿಕೊಂಡು ತಿನ್ನುತ್ತದೆ. ಅಂತೆಯೇ ಭವಿಷ್ಯಕ್ಕಾಗಿ ಆಹಾರ ಸಂಗ್ರಹಣೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಲಾಗುತ್ತದೆ. ಕಾಗೆ ಯಾವಾಗಲೂ ಜಾಗೃತ. ಕಾಗೆಗಳು ಎಲ್ಲೇ ಇದ್ದರೂ ಬಹಳ ಜಾಗರೂಕತೆಯಿಂದ ಕುಳಿತುಕೊಳ್ಳುವುದನ್ನು ಸಾಮಾನ್ಯವಾಗಿ ಕಾಣಬಹುದು. ಕಾಗೆಯು ಭವಿಷ್ಯದ ಘಟನೆಗಳನ್ನು ಊಹಿಸಬಲ್ಲ ಪಕ್ಷಿ ಎಂದು ಹೇಳಲಾಗುತ್ತದೆ. ಕಾಗೆ ಯಾವಾಗಲೂ ಜಾಗೃತವಾಗಿರುತ್ತದೆ ಮತ್ತು ಅಪಾಯದ ಸ್ಥಳದಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತದೆ. ಮನುಷ್ಯನು ತನ್ನ ಸುತ್ತಮುತ್ತಲಿನ ಜಾಗವನ್ನು ಅರಿತು ಎಚ್ಚರಿಕೆಯಿಂದ ಇರಬೇಕು ಎಂದು ಚಾಣಕ್ಯ ಹೇಳಿದ್ದಾರೆ. ಮನುಷ್ಯ ಯಾವಾಗಲೂ ಜಾಗರೂಕರಾಗಿರಬೇಕು. ತನ್ನ ಸುತ್ತಲಿನ ಪರಿಸರ ಏನೆಂದು ನಿಖರವಾಗಿ ತಿಳಿದಿರಬೇಕು. ಆಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ. ಕಾಗೆಯಿಂದ ತಿಳಿಯುವ ಮತ್ತೊಂದು ಪ್ರಮುಖ ಅಂಶವೆಂದರೆ ನಂಬಿಕೆ ಉಳಿಸಿಕೊಳ್ಳುವಿಕೆ. ಯಾರನ್ನೂ ಸಂಪೂರ್ಣವಾಗಿ ನಂಬಬೇಡ ಎಂದು ಕಾಗೆ ಜೀವನ ಹೇಳುತ್ತದೆ. ಕಾಗೆ ಯಾರನ್ನೂ ಸುಲಭವಾಗಿ ನಂಬದ ಪಕ್ಷಿ. ನೀವು ಸುರಕ್ಷಿತವಾಗಿ ಪ್ರತಿ ಕ್ಷಣ ನಿಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಅಂತ ಗಮನಿಸುತ್ತಲೇ ಇರಬೇಕು. ಏಕೆಂದರೆ ಯಾರು ಎಲ್ಲಿಂದ ದಾಳಿ ಮಾಡುತ್ತಾರೆ ಎಂದು ಗೊತ್ತಿರುವುದಿಲ್ಲ. ಇದೇ ರೀತಿ ಮನುಷ್ಯರು ಕೂಡ ಯಾರನ್ನು ಸಂಪೂರ್ಣವಾಗಿ ನಂಬಬಾರದು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಕಾಗೆಯಂತೆ ಯಾರನ್ನೂ ನಂಬಬಾರದು. ನೀವು ಯೋಚಿಸದೆ ಯಾರನ್ನಾದರೂ ನಂಬಿದರೆ ಮೋಸ ಹೋಗುವ ಸಾಧ್ಯತೆಗಳೇ ಹೆಚ್ಚು. ಯಾರನ್ನಾದರೂ ನಂಬುವ ಮೊದಲು ಅವರನ್ನು ಕೂಲಂಕುಷವಾಗಿ ತಿಳಿದುಕೊಂಡಿರಬೇಕು ಎಂದು ಆಚಾರ್ಯ ಚಾಣಕ್ಯರು ತಿಳಿಸಿದ್ದಾರೆ. ಕಾಗೆಯ ಇನ್ನಷ್ಟು ಕೆಲವು ಅಂಶಗಳನ್ನು ಅಳವಡಿಸಿಕೊಳ್ಳುವುದರಿಂದ ಯಶಸ್ವಿ ಹಂತ ತಲುಪಲು ಸಾಧ್ಯ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹಣ, ಆರೋಗ್ಯ, ವ್ಯಾಪಾರ, ವೈವಾಹಿಕ ಜೀವನ, ಸಮಾಜ ಜೀವನದ ಯಶಸ್ಸಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಆಚಾರ್ಯ ಚಾಣಕ್ಯರ ಮಾತುಗಳನ್ನು ಅನುಸರಿಸಿದರೆ ಅವನು ಜೀವನದಲ್ಲಿ ಯಶಸ್ವಿ ಹಂತವನ್ನು ತಲುಪಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆಯ ಮಾಹಿತಿಗಾಗಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.